ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋ ಒಂದು ಶಾಕಿಂಗ್ ಆಗಿದೆ. ಪನ್ನೀರ್ನಲ್ಲೂ ರಾಸಾಯನಿಕ ಕಲಬೆರಕೆ ಆಗಿದೆ. ತಿನ್ನುವ ಮುಂಚೆ ತುಂಬ ಹುಷಾರಾಗಿರಬೇಕು. ಪನ್ನೀರು ತಯಾರಿಸಲು ಕಡಿಮೆ ಪ್ರಮಾಣದ ಕ್ಯಾಲ್ಶಿಯಂ ಹಾಗೂ ಪ್ರೋಟೀನನ್ನು ಬಳಸಲಾಗುತ್ತದೆ. ಈ ಕೆಮಿಕಲ್ ಆರೋಗ್ಯಕ್ಕೆ ಹಾನಿಕಾರಕ ಎಂಬುದು ತಿಳಿದು ಬಂದಿದೆ. ಪನ್ನೀರ್ ಕೊಬ್ಬಿನ ಪ್ರಮಾಣ ಹೆಚ್ಚಿಸುವುದಲ್ಲದೆ ಹೃದಯ ಸಂಬಂಧಿ ಕಾಯಿಲೆ, ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ಸಮಸ್ಯೆಗೆ ಕಾರಣವಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಪನ್ನೀರನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಒಂದೆರಡು ದಿನಗಳಲ್ಲಿ ರಿಪೋರ್ಟ್ ಬರುತ್ತದೆ. ಎಲ್ಲ ಕಡೆ ಕಲಬೆರಕೆ ಆಗಿದೆ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದರು. ಬೆಂಗಳೂರಿನಲ್ಲಿ ಕರ್ನಾಟಕದ ಜನರ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಇಲಾಖೆ ಕಲಬೆರಕೆ ಆಹಾರಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಹೀಗಾಗಿ ಆಹಾರದಲ್ಲಿ ಕಲಬೆರಕೆ ಎಂದು ಕೇಳಿಬರುವ ಕಡೆ ದಿಢೀರ್ ದಾಳಿ ಮಾಡಿ ಗುಣಮಟ್ಟವಲ್ಲದ ಪದಾರ್ಥಗಳನ್ನು ಲ್ಯಾಬ್ಗೆ ಕಳಿಸಿ ಪರಿಶೀಲಿಸಿ ಬ್ಯಾನ್ ಮಾಡುತ್ತಿದೆ. ಸದ್ಯ ಆ ಲಿಸ್ಟ್ನಲ್ಲಿ ಪನ್ನೀರ್ ಸಹ ತಳಕು ಹಾಕಿಕೊಂಡಿದೆ. ಶುದ್ಧ ಹಾಲಿನಿಂದ ತಯಾರಿಸುವ ಪನ್ನೀರ್ ಇದು ಯಾವ ಮಾಂಸ ಆಹಾರಕ್ಕೂ ಕಮ್ಮಿ ಇಲ್ಲ. ಮಾಂಸ ಸೇವಿಸದ ಹಲವರು ಪನ್ನೀರ್ ಕರಿ, ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಗ್ರೇವಿ ಅಂತ ತರಾವರಿ ಖಾದ್ಯ ಮಾಡಿ ಸೇವಿಸುತ್ತಾರೆ. ಇದು ಆರೋಗ್ಯಕ್ಕೂ ನಾನಾ ಪ್ರಯೋಜನ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ಹಾಗಂತ ಇನ್ಮುಂದೆ ಯಥೇಚ್ಛವಾಗಿ ತಿನ್ನೋ ಮುಂಚೆ ಎಚ್ಚರ. ಯಾಕೆಂದರೆ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆಯು ಈಗಾಗಲೇ ಹಲವಾರು ಪದಾರ್ಥಗಳನ್ನು ಬ್ಯಾನ್ ಮಾಡಿದ್ದು, ಇದೀಗ ಪನ್ನೀರ್ ಮೇಲೂ ಕಣ್ಣಿಟ್ಟಿದೆ. ಇನ್ನೊಂದೇನೆಂದರೆ 80ಕ್ಕೂ ಹೆಚ್ಚು ಕಡೆಯಿಂದ ಪನ್ನೀರ್ ಮಾದರಿ ಸಂಗ್ರಹ ಆಗಿದೆ. ಈಗಾಗಲೇ ಕಲ್ಲಂಗಡಿ, ಟೊಮೆಟೊ ಸಾಸ್, ಇಡ್ಲಿಗೆ ಬಳಸುವ ಪೇಪರ್, ಕಾಟನ್ ಕ್ಯಾಂಡಿ, ಕಬಾಬ್ಗೆ, ಗೋಬಿ ಮಂಚೂರಿಗೆ ಬಳಸುವ ಪುಡಿ ಎಲ್ಲವನ್ನೂ ಈಗಾಗಲೇ ಬ್ಯಾನ್ ಮಾಡಿದೆ. ಈ ಬೆನ್ನಲ್ಲೇ ಪನ್ನೀರ್ನಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು 80ಕ್ಕೂ ಹೆಚ್ಚು ಕಡೆಯಿಂದ ಪನ್ನೀರ್ ಮಾದರಿಯನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಲಾಗಿದೆ. ಇನ್ನೊಂದೇನೆಂದರೆ ಪನ್ನೀರ್ಗೆ ಕ್ಯಾಲ್ಶಿಯಂ ಹಾಗೂ ಪ್ರೋಟೀನ್ ಬಳಕೆಯಾಗಿದೆ ಅಂತ. ಪನ್ನೀರ್ ಸಾಕಷ್ಟು ಮೆದುವಾಗಿದ್ದು ಇದು ಆರೋಗ್ಯಕ್ಕೆ ಹಾನಿಕರ ರಾಸಾಯನಿಕ ಕಲಬೆರಕೆ ಮಾಡುತ್ತಿರುವ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪನ್ನೀರ್ ಲ್ಯಾಬ್ಗೆ ಕಳುಹಿಸಲಾಗಿದೆ. ಇದರಲ್ಲಿ 2 ಕಡೆ ಸಂಗ್ರಹಿಸಿದ ಪನ್ನೀರ್ ಸುರಕ್ಷಿತವಲ್ಲ ಎಂದು ತಿಳಿದು ಬಂದಿದೆ. ಪನ್ನೀರನ್ನು ತಯಾರಿಸಲು ಕಡಿಮೆ ಪ್ರಮಾಣದ ಕ್ಯಾಲ್ಶಿಯಂ ಹಾಗೂ ಪ್ರೋಟೀನನ್ನು ಬಳಸಲಾಗುತ್ತದೆ. ಈ ಕೆಮಿಕಲ್ ಆರೋಗ್ಯಕ್ಕೆ ಹಾನಿಕರ ಎಂಬುದು ತಿಳಿದು ಬಂದಿದೆ. ಪನ್ನೀರ್ ಕೊಬ್ಬಿನ ಪ್ರಮಾಣ ಹೆಚ್ಚಿಸುವುದಲ್ಲದೆ ಹೃದಯ ಸಂಬಂಧಿ ಕಾಯಿಲೆ, ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ಸಮಸ್ಯೆಗೆ ಕಾರಣವಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಒಂದೆರಡು ದಿನಗಳಲ್ಲಿ ರಿಪೋರ್ಟ್ ಕೂಡ ಬರುತ್ತೆ. ಪನ್ನೀರ್ನಲ್ಲಿ ಬ್ಯಾಕ್ಟೀರಿಯಾ ಅಂಶ ಇರುವ ಆರೋಪಗಳು ಕೇಳಿಬರುತ್ತಿದೆ. ಇದೀಗ ಈ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದು, ಈಗಾಗಲೇ ಪನ್ನೀರನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಒಂದೆರಡು ದಿನಗಳಲ್ಲಿ ರಿಪೋರ್ಟ್ ಬರುತ್ತದೆ. ಎಲ್ಲ ಕಡೆ ಕಲಬೆರಕೆ ಆಗಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಕಲಬೆರಕೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಅವರು ತಿಳಿಸಿದ್ದರು. ಇದಕ್ಕೆ ಕನ್ಕ್ಲೂಷನ್ ಏನು ಕೊಡಬೇಕು ಅಂದರೆ, ಹೊರಗಡೆಯಿಂದ ಪ್ಯಾಕ್ಡ್ ಫುಡ್ ಅಂದರೆ ಪ್ಯಾಕ್ಡ್ ಪನ್ನೀರನ್ನ ನಾವು ತಂದು ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿಂದು ನಮ್ಗೆ ಅದರಲ್ಲಿ ಏನೂ ಹೆಲ್ತ್ ಬೆನಿಫಿಟ್ಸ್ ಸಿಗೋದಿಲ್ಲ. ಅದರಿಂದ ಮನೆ ಹತ್ರ ಅಂದರೆ ಹಾಲು ತೊಗೊಂಡು ಮನೆಯಲ್ಲೇ ಪನ್ನೀರ್ ಮಾಡಿಕೊಂಡು ಅದರಲ್ಲಿ ವೆರೈಟೀಸ್ ಮಾಡಿಕೊಂಡು ನಾವು ತಿನ್ನೋದು ತುಂಬಾ ಒಳ್ಳೆಯದು. ನಾವೇ ಮಾಡಿರೋದ್ರಿಂದ ಅದು ತುಂಬ 45 ದಿನ ಈಗ ಹೇಳ್ತಾರೆ, ಒಂದು ಪ್ಯಾಕ್ ಫುಡ್ಡಲ್ಲಿ ಒಂದು 40 ದಿನ ಇಡ್ಬೋದು, 30 ದಿನ ಇಡ್ಬೋದು, ಏನೂ ಆಗಲ್ಲ. ಎಲ್ಲದಕ್ಕೂ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಮನೇಲಿ ಫ್ರೆಶ್ಶಾಗಿ ಮಾಡಿಕೊಂಡು ಈಗ ಅಡುಗೆ ಮಾಡೋ ಹಿಂದಿನ ದಿನ ನಾವು ಫ್ರೆಶ್ಶಾಗಿ ಹಾಲು ತಂದು ಅದನ್ನು ಓಡಿಸಿ ಪನ್ನೀರ್ಗೆ ಸೆಟ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಡೇ ನಾವು ಪನ್ನೀರನ್ನ ಯೂಸ್ ಮಾಡಿ ವೆರೈಟಿ ಡಿಶಸ್ನ ನಾವು ಯೂಸ್ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಕ್ಯಾಲ್ಶಿಯಮ್ ಎಲ್ಲರಿಗೂ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿಕೊಂಡು ಸೇವಿಸೋದು ತುಂಬಾ ಒಳ್ಳೆಯದು. ಆಚೆಯಿಂದ ತರೋದು ಕಮ್ಮಿ ಮಾಡಿ. ಈಗ ರಾಸಾಯನಿಕ ಕಲಬೆರಕೆ ಅಂತ ನ್ಯೂಸ್ ಬರ್ತಿದೆ. ಅಯ್ಯೋ ಅದಿನ್ನೋ ರಿಪೋರ್ಟ್ ಬರೋ ತನಕ ವೆಯ್ಟ್ ಮಾಡೋಣ ಅನ್ನೋದು ನೆಗ್ಲಿಜೆನ್ಸಿ ಬೇಡ. ಆಚೆಯಿಂದ ತರೋದನ್ನು ಬಿಟ್ಟು ಮನೆಯಲ್ಲೇ ಶುದ್ಧವಾಗಿ ನಾವೇ ಮಾಡಿಕೊಂಡು ತಿನ್ನೋದು ಉತ್ತಮ.
ಈಗ ಈ ವಿಡಿಯೋ ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಹಾಗೆ ಈ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.